ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಬಹಳ ಜನ ಕೀ ಆನ್ಸರ್ ಬೇಕು ಅಂತ ಹುಡುಕ್ತಾ ಇದ್ದೀರ. ಅಲ್ಲಿ ಇಲ್ಲೆಲ್ಲ ರಾಂಗ್ ಕೀ ಆನ್ಸರ್ಸ್ ಬೇಡ. ನಾನು ನಿಮಗೆ ಭಾನುವಾರದ ದಿನದಂದು ಆ ಬೋರ್ಡ್ ವತಿಯಿಂದ ರಿಲೀಸ್ ಆಗಿರುವಂಥ ಕೀ ಆನ್ಸರನ್ನೇ ಕೊಡ್ತೀನಿ ಸರ್. ಬಿಕಾಸ್ ನನ್ನ ಹತ್ರ ಆನ್ಸರ್ ರೆಡಿ ಇದೆ. ಈಗ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ತೊಂದರೆ ಆಗ್ಬೋದು ಅಂತ ಒಂದು ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡೀಸ್ ಕನ್ನಡ ಮೀಡಿಯಮ್ ಕನ್ನಡ ವರ್ಷನಿನ ಉತ್ತರಗಳನ್ನು ತಿಳಿಸ್ತಾ ಇದ್ದೇನೆ. ಕೀ ಆನ್ಸರನ್ನು ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಕೋಡ್ 27. ನಿಮ್ಮ ಪ್ರೀತಿ ನಮ್ಮ ಜೊತೆ ಹೀಗೆ ಸದಾ ಮುಂದೆ ಬರೆಯಲಿ ಅಂತ ದೇವರ ಹತ್ರ ಆಶಿಸ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. 1ನೆಯ ಪ್ರಶ್ನೆ, ಜನರು ಬೇರೆಯವರಿಗೆ ಕೆಲಸ ಮಾಡಿ ಸಂಭಾವನೆಯನ್ನು ಪ್ರತಿಫಲವಾಗಿ ಪಡೆಯುವ ಕಸುಬನ್ನು ಹೀಗೆ ಕರೆಯಲಾಗುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಉದ್ಯೋಗ. ಬಿ ಉತ್ತರ 1ನೆಯ ಪ್ರಶ್ನೆಗೆ. 2ನೇ ಪ್ರಶ್ನೆ, ಕೂಡು ಬಂಡವಾಳ ಕಂಪನಿಯ ನಿರ್ದೇಶಕರ ಮಂಡಳಿಯನ್ನು ಆಯ್ಕೆ ಮಾಡುವವರನ್ನು ಏನೆಂದು ಕರೆಯುತ್ತಾರೆ? ಷೇರುದಾರರು ಎಂದು ಕರೆಯುತ್ತಾರೆ. ಬಿ ಉತ್ತರ. 3ನೇ ಪ್ರಶ್ನೆ, ಬಹುರಾಷ್ಟ್ರೀಯ ನಿಗಮದ ಕೇಂದ್ರೀಕೃತ ನಿಯಂತ್ರಣ ವ್ಯವಸ್ಥೆಯಲ್ಲಿ ನಿಯಂತ್ರಣ ಹೊಂದಿದವರು ಯಾರು? ಡ್ಯಾಶ್ ಮುಖ್ಯ ಕಚೇರಿ ಅಂದರೆ ಸಿ ಉತ್ತರ. 4ನೆಯ ಪ್ರಶ್ನೆ, DTH ಸೇವೆಯನ್ನು ಒದಗಿಸುವ ಸಂಸ್ಥೆಗಳು ಡ್ಯಾಶ್ ಸೆಕ್ಯುಲರ್ ಕಂಪನಿಗಳು. 5ನೆಯ ಪ್ರಶ್ನೆ, ಸ್ಥಿರ ಆಸ್ತಿಯ ಖರೀದಿಗೆ ಬೇಕಾಗಿರುವ ಹಣಕಾಸು ಇದಕ್ಕೆ ಉದಾಹರಣೆ? ಉತ್ತರ ಎ ಸ್ಥಿರ ಬಂಡವಾಳದ ಅವಶ್ಯಕತೆ. 100% ದೀಸ್ ಆರ್ ದಿ ರೈಟ್ ಆನ್ಸರ್ಸ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋದಾದರೆ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ. 1ನೆಯ ಪ್ರಶ್ನೆ, 6ನೆಯ ಪ್ರಶ್ನೆ, ವ್ಯವಹಾರ ಚಟುವಟಿಕೆಗಳನ್ನು ಕೈಗಾರಿಕೆ ಮತ್ತು ಡ್ಯಾಶ್ ಎಂದು ವಿಂಗಡಿಸುತ್ತಾರೆ. ಸರಿಯಾದ ಉತ್ತರ ವಾಣಿಜ್ಯ. 7ನೆಯ ಪ್ರಶ್ನೆ, ಬಾಡಿಗೆ ವಿಮೆಯು ಡ್ಯಾಶ್ ಕಂಪನಿಗೆ ಬಾಡಿಗೆ ನಷ್ಟವನ್ನು ತುಂಬಿಕೊಡುತ್ತದೆ. ಕ್ವಶನ್ 7ಗೆ ಹಡಗು ಕಂಪನಿಗೆ. 8ನೆಯ ಪ್ರಶ್ನೆ, ವಾಹನಗಳು ಹೊರಸೂಸುವ ಕಾರ್ಬನ್ ಮೊನಾಕ್ಸೈಡ್ನಿಂದ ಡ್ಯಾಶ್ ಉಂಟಾಗುತ್ತದೆ. 8ನೆಯ ವಾಯು ಮಾಲಿನ್ಯ. 8ನೇಗೆ ಉತ್ತರ. 9ನೆಯ ಪ್ರಶ್ನೆ, ಡ್ಯಾಶ್ ತನ್ನದೇ ಆದ ವ್ಯವಹಾರವನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ. 9ನೆಯ ಉತ್ತರ ಉದ್ಯಮಶೀಲತೆ. 10ನೆಯ ಪ್ರಶ್ನೆ, ಒಂದೇ ಗುಂಪಿನ ಸರಕುಗಳನ್ನು ಮಾರಾಟ ಮಾಡುವ ಅಂಗಡಿಗಳು ಡ್ಯಾಶ್ ಅಂಗಡಿಗಳಾಗಿವೆ. 10ನೆಯ ಪ್ರಶ್ನೆಗೆ ಉತ್ತರ ವೈಶಿಷ್ಟ್ಯತೆಯ. 3ನೇಯ ಮೇನ್ ಕ್ವಶನ್, ಥರ್ಡ್ ಮೇನ್ ಕ್ವಶನ್, ಹೊಂದಿಸಿ ಬರೆಯಿರಿ. ನೋಡಿ, ಇದು ಬಹಳ ಈಸಿಯಾಗಿ ಇರುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ. ಇದನ್ನು ತಾವುಗಳು ಬಹಳ ಜನ ತಪ್ಪಾಗಿ ಎಕ್ಸಾಮಲ್ಲಿ ಬರೆದು ಬರ್ತಾಯಿದ್ದೀರ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಅದು ನೀವು ಹೇಗೆ ಮಾಡಬೇಕು ಅಂದರೆ, ಎಕ್ಸಾಮಲ್ಲಿ ಗೊತ್ತಿರೋದನ್ನು ಫಸ್ಟು ಬರ್ಕೋಬೇಕು. ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ಬನ್ನಿ, ಹಾಗೆ ಟೈಮ್ ಪಾಸ್ ಮಾಡೋದು ಅವಶ್ಯಕತೆ ಇಲ್ಲ. ಕರ್ತ ಅಂತ ಇದೆ. ಆ ಕರ್ತಗೆ ಸರಿಯಾದ ಉತ್ತರ ಅವಿಭಕ್ತ ಹಿಂದೂ ಕುಟುಂಬ. ನೆಕ್ಸ್ಟ್, ಪ್ಲಾಸ್ಟಿಕ್ ಹಣ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡುಗಳು. ಪರಿಚಯ ಪತ್ರಿಕೆ. 3ನೆಯ ಸರಿಯಾದ ಉತ್ತರ ಸಾರ್ವಜನಿಕ ಕಂಪನಿ. ಬಹುಶಾಖ ಅಂಗಡಿ. 4ನೆಯ ಸರಿಯಾದ ಉತ್ತರ ಚಿಲ್ಲರೆ ಅಂಗಡಿಗಳ ಜಾಲಬಂಧ. ಈ ಪ್ರಶ್ನೆ ಆಮದು ವ್ಯಾಪಾರ. ಸರಿಯಾದ ಉತ್ತರ ಪ್ರವೇಶ ಪತ್ರ. ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, 1 ಅಂಕದ ಎ ಮೇನ್ ಕ್ವಶನ್ನು ಮುಕ್ತಾಯಗೊಳ್ಳುತ್ತೆ. ಅದರಲ್ಲಿ ಕೊನೆಯದಾದದ್ದು 1 ಅಂಕದ ಪ್ರಶ್ನೆಗಳು. ಶಾಸನಬದ್ಧ ನಿಯಮಗಳಿಗೆ ಒಂದು ಉದಾಹರಣೆಗಳನ್ನು ಕೊಡಿ ಅಂತ ಇದೆ. LIC ಅಂತನಾರ ಬರೆಯುವುದು ಅಥವಾ ಬೇರೆದಾದರೂ ಬರೆಯಬಹುದು. ವ್ಯವಹಾರ ಹಣಕಾಸು ಎಂದರೇನು ಅಂತ ಕೇಳಿದರೆ ಅದು ಬಹಳ ಈಸಿಯಾಗಿರುವಂಥದ್ದು, ಹೌದಲ್ವಾ? ಅದಕ್ಕೆ ಏನಂತೀರಾ, ಬಿಸ್ನೆಸ್ಸನ್ನು ಕ್ಯಾರಿ ಮಾಡುವುದನ್ನೇ ನಾವು ವ್ಯವಹಾರ ಹಣಕಾಸು ಎಂದು ಕರೆಯುತ್ತೇವೆ. ಅದಂತೂ ಭಾಳ ಈಸಿಯಾಗಿರುವಂಥದ್ದು. ಯಾವ ವರ್ಷದಲ್ಲಿ MSMED ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 2006. 15ನೆಯ ಪ್ರಶ್ನೆ ಕೂಡ ಭಾಳ ಈಸಿಯಾಗಿದೆ. ಆಂತರಿಕ ವ್ಯಾಪಾರ ಅಂದರೇನು ಅಂತ ಇದೆ. ಅದು ಬಹಳ ಈಸಿ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಆಮದು ಹಾಗೂ ರಫ್ತು ಗೂಡ್ಸ್ಗಳನ್ನು, ಹೌದಲ್ವಾ?
ದೇಶದ ಒಳಗಡೆ ಅದನ್ನು ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ, ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ನಂತರದಲ್ಲಿ FDI ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಇದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬರೆಯಬಹುದಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವು ತಮ್ಮ ಪ್ರೀತಿ ಸಹಕಾರ ನಮಗೆ ನೀಡಬೇಕು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಇದರ ಸಂಪೂರ್ಣವಾದ ಕೀ ಆನ್ಸರ್ ಬೇಕು ಅಂದರೆ ಭಾನುವಾರದ ದಿನ ನಾನು ನಿಮಗೆ ಎಲ್ಲ ಸಬ್ಜೆಕ್ಟಿನ ಆರ್ಟ್ಸ್ ಡಿಪಾರ್ಟ್ಮೆಂಟು ಕಾಮರ್ಸ್ ಡಿಪಾರ್ಟ್ಮೆಂಟು ಹಾಗೂ ಸೈನ್ಸ್ ಡಿಪಾರ್ಟ್ಮೆಂಟ್ 12 ಪತ್ರಿಕೆಗಳನ್ನು ಯಾವುದು ನಮ್ಮ PU ಬೋರ್ಡ್ ವತಿಯಿಂದ ಬಂದಿರುವಂತಹ ಕೀ ಆನ್ಸರ್ಗಳನ್ನು ಒದಗಿಸಿ ಕೊಡುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಇರಬೇಕು ಅಂದರೆ ತಾವು ನಮ್ಮ ಒಂದು ಡಿಮ್ಯಾಂಡನ್ನು ಪೂರ್ತಿ ಮಾಡಬೇಕಾಗುತ್ತದೆ. ಒಂದು ಲೈಕ್ ಬಟನ್ನು, ಒಂದು ಕಮೆಂಟ್ ಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ಸಂತೋಷ ಆಯಿತು ಅಥವಾ ಬೇಜಾರಾಯಿತು ಅಥವಾ ಎಷ್ಟು ಅಂಕಗಳನ್ನು ತಾವುಗಳು ಮೇನ್ ಕ್ವಶನಲ್ಲಿ ಪಡೆದುಕೊಂಡ್ರಿ ಅಂತ ತಿಳಿಸಿದರೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಮೇನ್ ಇರುವಂಥದ್ದು 20 ಅಂಕಗಳಿಗೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.